ಕತ್ತಲಿಲ್ಲದ ಊರು. ಚಿಚುಕಾಗೆ ಕುಹುಬಾತು ಇಬ್ರು ಕೂಡ ಪಟ್ಟಣದಲ್ಲಿ ಒಂದೇ ಕಂಪನಿಯಲ್ಲಿ ದೊಡ್ಡ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಯಾವಾಗ್ಲೂ ಹೊಸ ಹೊಸ ಪ್ರದೇಶಗಳಿಗೆ ಹೋಗ್ಬೇಕು, ಅಲ್ಲಿ ಎಲ್ಲ ಜಾಗನೂ ಸುತ್ತಿ ನೋಡ್ಬೇಕು ಅನ್ನೋದು ಆಸೆ. ಹೀಗಿರುವಾಗ ಒಂದಿನ ಚಿಚುಕುಹು ಆಫೀಸ್ ಮುಗಿಸಿ ಮನೆಗ್ ಬಂದು ಬ್ಯಾಲ್ಕನಿಯಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು. ಏನ್ ಜೀವನನೋ ಏನೋ ಚಿಚು, ಬೆಳಿಗ್ಗೆ ಎದ್ದೇಳೋದು, ಆಫೀಸ್ಗೆ ಹೋಗೋದು, ಕಷ್ಟಪಟ್ಟು ಕೆಲಸ ಮಾಡೋದು, ಇದನ್ನ ಬಿಟ್ಟು ನಮ್ ಜೀವನದಲ್ಲಿ ಏನಿದೆ ಹೇಳು? ಎಲ್ಲಾದ್ರೂ ಒಂದು ಪ್ರಶಾಂತವಾದ ಜಾಗಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಹೌದು ಕುಹು, ನನಗೂ ಹಾಗೇನೆ ಅನಿಸ್ತಾ ಇದೆ. ಈ ಪಟ್ಟಣದಲ್ಲಿ ಇದ್ದು ನನಗೆ ತುಂಬಾನೇ ಕೋಪ ಬರ್ತಾ ಇದೆ. ಎಲ್ಲಾದ್ರೂ ಹಳ್ಳಿಗೆ ಹೋಗ್ಬೇಕು. ಹಳ್ಳಿ ನೋಡಕ್ಕೆ ಹಚ್ಚ ಹಸಿರಾಗಿ ಹೊಲಗಳೊಂದಿಗೆ ನೋಡಕ್ಕೆ ಚೆನ್ನಾಗಿರುತ್ತೆ. ಹಾ ನಿಜಾನೇ, ನನಗೂ ಹಳ್ಳಿಗೆ ಹೋಗ್ಬೇಕು ಅನ್ನೋದು ಆಸೆನೆ. ನಾವು 2 ದಿನ ಆಫೀಸ್ಗೆ ರಜೆ ಹಾಕಿ ಪಕ್ಕದಲ್ಲಿರುವ ಹಳ್ಳಿಗೆ ಹೋಗಿ 2 ದಿನ ಅಲ್ಲೇ ಇದ್ಬಿಟ್ಟು ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಇದು ಒಳ್ಳೆ ಯೋಚನೆನೇ ಕುಹು. ಸರಿ, ನಾಳೆನೆ ಹೋಗಿ ರಜೆ ಹೇಳಿ ನಾಳೆ ರಾತ್ರಿ ನಾವು ಪ್ರಯಾಣ ಶುರು ಮಾಡೋಣ. ರಾತ್ರಿ ಹೊರಟ್ರೆ ಬೆಳಿಗ್ಗೆ ಊರಿಗೆ ಹೋಗ್ಬೋದು. ಆಮೇಲೆ ಆ ದಿನ ಇಡೀ ಅಲ್ಲೇ ಇದ್ದು ಮರುದಿನ ಸಂಜೆ ಸಮಯ ಹೊರಟು ಪುನಃ ಇಲ್ಲಿಗೆ ಬಂದ್ಬಿಡ್ಬೋದು. ಹಾಗೆ ಚಿಚುಕಾಗೆ ಫೋನ್ ತೆಗೆದು ಪಕ್ಕದಲ್ಲಿರುವ ಹಳ್ಳಿ ಏನಾದ್ರೂ ಇದೆಯಾ ಅಂತ ನೋಡೋದ್ಲು. ಆವಾಗ್ಲೇ ಅವಳಿಗೆ ಹತ್ರದಲ್ಲಿ ಬೆಳಕುಪುರ ಅನ್ನುವ ಒಂದು ಊರು ಕಾಣಿಸ್ತು. ಅರೆ, ಬೆಳಕುಪುರನಾ? ಈ ಹೆಸರು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಹೌದು, ವ್ಯತ್ಯಾಸವಾಗಿದೆ ಕೂಡ. ಸರಿ, ಇವತ್ತು ನಾವು ಅಲ್ಲಿಗೆನೆ ಹೋಗೋಣ. ಅಲ್ಲೂ ಏನಾದ್ರೂ ಒಂದು ಪ್ರತ್ಯೇಕತೆ ಖಂಡಿತ ಇರುತ್ತೆ ಅಲ್ವಾ? ಹಾಗಂತ ಅಂದ್ಕೊಂಡು ಚಿಚುಕಾಗೆ ಹಾಗೂ ಕುಹುಬಾತು ಇಬ್ರು ಮರುದಿನ ರಾತ್ರಿ ಸಮಯ ಕಾರಲ್ಲಿ ಅವರಿಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತೆಗೆದಿಟ್ಕೊಂಡ್ರು. 10 ಗಂಟೆಗೆ ಪ್ರಯಾಣ ಶುರು ಮಾಡಿದ್ರು. ಸುಮಾರು 2 ಗಂಟೆ ಸಮಯ ಆಯ್ತು. ಆವಾಗ ರೋಡ್ ಇಡೀ ಕತ್ಲಾಗಿತ್ತು. ಅವರ ಕಾರ್ ಹೆಡ್ಲೈಟ್ ಬೆಳಕು ಮಾತ್ರ ಇತ್ತು, ಬೇರೇನೂ ಇತ್ತಿಲ್ಲ. ಕುಹು, ಆ ಊರಿಗೆ ಇನ್ನು ಸುಮಾರು ದೂರ ಏನಿಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ಇನ್ನು 10 ನಿಮಿಷದಲ್ಲಿ ಅಲ್ಲಿಗೆ ಹೋಗ್ತೀವಿ ಅಂತ ಇದೆ. ಹಾಗಂತ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ದೂರದಲ್ಲಿ ಅವರಿಗೆ ಒಂದು ದೊಡ್ಡ ಬೆಳಕು ಕಾಣಿಸ್ತು. ಏನಪ್ಪಾ ಅದು ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಆ ಬೆಳಕಿನೊಳಗಡೆ ಅವರು ಹೋಗ್ಬಿಟ್ರು. ಆವಾಗ ಅಲ್ಲಿ ಹೋಗಿ ಅವರಿಬ್ರು ತುಂಬಾನು ಆಶ್ಚರ್ಯಪಟ್ರು. ಯಾಕಂದ್ರೆ ಅಲ್ಲಿ ಕತ್ಲೆ ಇಲ್ಲ. ಇವಾಗ ಕೂಡ ಆ ಊರು ಹಗ್ಲಾಗಿನೇ ಇತ್ತು. ಅದನ್ನು ನೋಡಿದ ಚಿಚುಕಾಗೆ ಹಾಗೂ ಕುಹುಬಾತು ಇಬ್ರು ಕೂಡ ತುಂಬಾನು ಆಶ್ಚರ್ಯಪಟ್ರು. ಅರೆ, ಇದೇನಿದು? ನಾವು ನಿದ್ರೆ ಮಾಡ್ಬಿಟ್ವಾ ಏನೋ? ಅಷ್ಟ್ ಬೇಗ ಹಗ್ಲಾಯ್ತಾ? ಚಿಚುಕಾಗಿ ಫೋನಲ್ಲಿ ಟೈಮ್ ನೋಡಿ, ಇಲ್ಲ ಕುಹು, ರಾತ್ರಿ 2:30 ಸಮಯ. ಆದ್ರೆ ಏನೂ ಅರ್ಥ ಆಗ್ತಿಲ್ವಲ್ಲ. ಒಂದ್ ವೇಳೆ ನನ್ ಫೋನ್ ಹಾಳಾಗಿದ್ಯಾ ಏನೋ? ನಿನ್ ಫೋನಲ್ಲಿ ನೋಡು. ಕುಹುಬಾತು ಅವಳ ಫೋನಲ್ಲಿ ನೋಡೋದ್ಲು. ಆವಾಗ ಅವಳ ಫೋನಲ್ಲೂ ಕೂಡ ರಾತ್ರಿ 2:30 ಅಂತ ಕಾಣಿಸ್ತಿತ್ತು. ಅವ್ರಿಬ್ರಿಗೂ ಏನೂ ಅರ್ಥನೇ ಆಗ್ಲಿಲ್ಲ. ಇದೇನ್ ಆಶ್ಚರ್ಯ, ಫೋನಲ್ಲಿ ರಾತ್ರಿ ಸಮಯ ಅಂತ ತೋರಿಸ್ತಿದೆ, ಇಲ್ಲಿ ಹಗ್ಲಾಗಿದೆ. ಒಂದ್ ವೇಳೆ ನಾವು ದಾರಿ ತಪ್ಪಿ ಬೇರೆ ಎಲ್ಲಿಗಾದ್ರೂ ಬಂದ್ಬಿಟ್ಟಿದೀವ ಚಿಚೋ? ಇಲ್ಲ, ನನಗ್ ಹಾಗೆ ಅನಿಸ್ತಾ ಇಲ್ಲ. ಇಲ್ಲಿ ನೋಡು, ಬೆಳಕುಪುರ ಅನ್ನುವ ಬೋರ್ಡ್ ಇದೆ. ಈ ಊರಿಗೇನೆ ಬಂದಿದೀವಿ, ಇದೇ ನಿಜ. ಹಾಗಂತ ಅಂದ್ಕೊಂಡು ಅವ್ರ ಮೇಲೆ ಆ ಊರೊಳಗಡೆ ಹೋದ್ರು. ಆ ಊರೇ ತುಂಬಾನೇ ನಿಶಬ್ದವಾಗಿತ್ತು. ಆವಾಗ ಒಂದು ಮನೆಯ ಹೊರಗಡೆ ಒಬ್ರು ಮಲ್ಕೊಂಡಿದ್ರು. ಅವರ ಹೆಸರು ಮಹಿಹದ್ದು. ಅವರನ್ನ ನೋಡಿ ಚಿಚುಕಾಗೆ ಹಾಗೂ ಕುಹುಬಾತು ಇಬ್ರು ಕೂಡ ಅವ್ರ ಹತ್ರ ಹೋಗಿ ಕೇಳ್ಬೇಕು ಅಂತ ಅಂದ್ಕೊಂಡ್ರು. ಕುಹು, ಅಲ್ಲಿ ನೋಡಿದ್ಯಾ? ಅವ್ರು ಯಾರೋ ಈ ಬಿಸಿಲಲ್ಲಿ ಮಲ್ಕೊಂಡಿದ್ದಾರೆ. ಹಳ್ಳಿ ಜನರು ಯಾವಾಗ್ಲೂ ಬೇಗ ಎದ್ದೇಳ್ತಾರೆ ಅಂತ ನನಗ್ ಗೊತ್ತು. ಆದ್ರೆ ಈ ಊರಿನವರು ಸೋಮಾರಿಯಾಗಿದ್ದಾರೆ. ಅದೂ ನಿಜಾನೇ. ಸರಿ ಬಾ, ಈ ಊರಲ್ಲಿ ಯಾಕೆ ಈ ರೀತಿ ಬೆಳಕಿದೆ ಅಂತ ಅವ್ರ ಹತ್ರ ಹೋಗಿ ಕೇಳೋಣ. ಹಾಗಂತ ಅಂದ್ಕೊಂಡು ಕುಹು ಹಾಗೂ ಚಿಚು ಇಬ್ರು ಕಾರಿಂದ ಇಳಿದು ಮಹಿಹದ್ದಿನ ಹತ್ತಿರ ಬಂದ್ರು. ಅಮ್ಮ, ಸ್ವಲ್ಪ ಎದ್ದೇಳ್ತೀರಾ? ಹಾಗಂತ ಚಿಚು ಕರೆದ್ಲು. ಆದ್ರೆ ಮಹಿಹದ್ದು ಸ್ವಲ್ಪನೂ ಅಲ್ಲಾಡ್ಲಿಲ್ಲ. ಆವಾಗ ಕುಹುಬಾತು, ಅಮ್ಮ ಸ್ವಲ್ಪ ಎದ್ದೇಳ್ತೀರಾ? ಹಾಗಂತ ಸ್ವಲ್ಪ ಜೋರಾಗಿ ಕರೆದಾಗ ಮಹಿಹದ್ದು ಈ ರೀತಿ ಹೇಳಿತು, ಯಾರಪ್ಪ ಇದು ಈ ಅರ್ಧರಾತ್ರಿ ಸಮಯದಲ್ಲಿ ಬಂದು ನಿದ್ರೆ ಹಾಳು ಮಾಡೋದು? ಹಾಗಂತ ಮಹಿಹದ್ದು ಹೇಳಿದನ್ನ ಕೇಳಿ ಕುಹು ಹಾಗೂ ಚಿಚು ಇಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಏನ್ ಕುಹು ಇದು? ಇವಾಗ ಹಗ್ಲಾಗಿದೆ, ಇವ್ರು ನೋಡಿದ್ರೆ ಅರ್ಧರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿದಾಗ ಮಹಿಹದ್ದಿಗೆ ತುಂಬಾನು ಕೋಪ ಬಂತು. ಮಹಿಹದ್ದು ಕಣ್ಬಿಟ್ಟು ಅವರಿಬ್ರನ್ನ ನೋಡಿ, ನಿಮಗ್ ಬುದ್ಧಿ ಇದ್ಯಾ? ಈ ಸಮಯದಲ್ಲಿ ಬಂದು ನನ್ನ ನಿದ್ರೆನ ಹಾಳು ಮಾಡಿದ್ದು ಮಾತ್ರ ಅಲ್ದೆ ನನ್ನನ್ನ ತಮಾಷೆ ಬೇರೆ ಮಾಡ್ತಾ ಇದ್ದೀರಾ? ಯಾಕೆ? ಇದನ್ನ ಬಿಟ್ರೆ ನಿಮಗೆ ಬೇರೆ ಏನು ಕೆಲ್ಸ ಇಲ್ವಾ? ಅಯ್ಯೋ ಅಮ್ಮ ಕ್ಷಮಿಸಿ, ನಾವು ತಮಾಷೆ ಮಾಡ್ತಾ ಇಲ್ಲ, ನಿಜವಾಗ್ಲು. ಏನಮ್ಮ ಇದು? ಹಗ್ಲು, ಸೂರ್ಯ ಬೇರೆ ಆಕಾಶದಲ್ಲಿದ್ದಾನೆ, ನೀವು ನೋಡಿದ್ರೆ ಅರ್ಧರಾತ್ರಿ ಅಂತ ಹೇಳ್ತಾ ಇದ್ದೀರಾ? ಹಾಗಂತ ಅವರಿಬ್ರು ಅಮಾಯಕರಾಗಿ ಮಾತಾಡೋದನ್ನ ನೋಡಿ ಮಹಿಹದ್ದಿಗೆ ಅರ್ಥ ಆಯ್ತು ಅವ್ರು ಈ ಊರಿಗೆ ಹೊಸಬ್ರು ಅಂತ. ಓ, ನೀವಿಬ್ರು ಈ ಊರಿಗೆ ಹೊಸಬ್ರಾ?
ನಾನು ಹೇಳಿದ್ದು ನಿಜಾನೇ, ಇದು ಅರ್ಧ ರಾತ್ರಿನೇ. ಬೇಕಾದ್ರೆ ನೀವು ಫೋನಲ್ಲಿ ಎಷ್ಟು ಟೈಮು ಅನ್ನೋದನ್ನ ನೋಡ್ಕೊಳ್ಳಿ. ಹೌದು, ನಾವು ನೋಡಿದ್ವಿ ಅಮ್ಮ. ಫೋನಲ್ಲಿ ರಾತ್ರಿ 2:30 ಅಂತ ತೋರಿಸ್ತಾ ಇದೆ. ಆದ್ರೆ ಈ ಬೆಳಕು ಏನಮ್ಮ? ಹಾಗಂತ ಕೇಳಿದಾಗ ಮಹಿ ನಗುತ್ತಾ, ಇದೇ ನಮ್ಮೂರಿನ ಪ್ರತ್ಯೇಕತೆ. ಇಲ್ಲಿ ಕತ್ಲೆ ಇರಲ್ಲ, ಯಾವಾಗ್ಲೂ ಹಗ್ಲು ತರಾನೇ ಇರುತ್ತೆ. ಇಲ್ಲಿ ರಾತ್ರಿ ಹಗಲು ಅಂತ ಬೇರೆ ಬೇರೆ ಇರಲ್ಲ. ನಾವು ಸಮಯ ನೋಡ್ಕೊಂಡು ನಮ್ ಕೆಲ್ಸಗಳನ್ನ ಮಾಡ್ಕೊಳ್ತೀವಿ ಅಷ್ಟೇ. ಹಾಗಂತ ಮಹಿ ಹದ್ದು ಹೇಳಿದನ್ನ ಕೇಳಿ ಚಿಚು ಹಾಗೂ ಕುಹು ಇಬ್ರು ಕೂಡ ಆಶ್ಚರ್ಯದಿಂದ ಹೊರಗಡೆ ಬರ್ಲೇ ಇಲ್ಲ. ಆದ್ರೆ ಯಾಕಮ್ಮ, ಯಾಕ ಆ ರೀತಿ? ನಿಮ್ಮೂರಲ್ಲಿ ಯಾಕೆ ರಾತ್ರಿನೇ ಇಲ್ಲ? ಅದೊಂದು ದೊಡ್ಡ ಕತೆ. ಇವಾಗ ನಿಮ್ಗೆ ಕತೆ ಹೇಳೋಷ್ಟು ತಾಳ್ಮೆ ನನಗಿಲ್ಲ. ನಿದ್ರೆ ಬರ್ತಿದೆ. ನೀವು ಕೂಡ ಇಲ್ಲೆಲ್ಲಾದ್ರೂ ಮಲ್ಕೊಳ್ಳಿ. ನಾಳೆ ಬೆಳಿಗ್ಗೆ ಎದ್ಮೇಲೆ ಬೇಕಾದ್ರೆ ಈ ಊರಿನ ಕತೆ ಎಲ್ಲಾನು ಗೊತ್ತಾಗುತ್ತೆ. ಹಾಗಂತ ಹೇಳಿ ಮಹಿ ಹದ್ದು ಕಂಬಳಿ ಹೊತ್ಕೊಂಡು ಪುನಃ ಮಲಗಿದ್ಲು. ಆದ್ರಿಂದ ಚಿಚುಕಾಗಿ ಕುಹು ಬಾತು ಇಬ್ರು ಕೂಡ ಅವರ ಕಾರ್ ಹತ್ತಿರ ಬಂದ್ರು. ಕುಹು, ನನ್ನಿಂದ ನಂಬಕ್ಕಾಗ್ತಿಲ್ಲ. ರಾತ್ರಿ ಇಲ್ದೇ ಇರುವ ಊರ ನಾವು ಕನ್ಸಲ್ಲಿದ್ದೀವಾ? ಇಲ್ಲ ಚಿಚು, ನಾವು ನೋಡ್ತಾ ಇರೋದು ಎಲ್ಲಾನು ನಿಜಾನೇ. ಸರಿ, ನಾಳೆ ಬೆಳಿಗ್ಗೆ ಇದ್ರೆ ಈ ಊರಿನ ಕತೆ ಏನು ಅಂತ ಗೊತ್ತಾಗ್ಬೋದು ಬಿಡೋ. ಹಾಗಂತ ಅನ್ಕೊಳ್ತಾ ಇದ್ದಾಗ ಬೆಳಗ್ಗೆ 6 ಗಂಟೆ ಆಯ್ತು. ಆವಾಗ್ಲೂ ಊರು ಅದೇ ತರ ಇತ್ತು. ವಾತಾವರಣದಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ. ಕುಹು ಬಾತು ಹಾಗೂ ಚಿಚುಕಾಗಿ ಇಬ್ರು ಕೂಡ ಮುಖ ಕೈಕಾಲು ಎಲ್ಲಾನು ತೊಳ್ಕೊಂಡು ಊರೊಳಗಡೆ ಹೋದ್ರು. ಆವಾಗ ಒಂದು ಮನೆಯ ಮುಂದ್ಗಡೆ ಟುನಿ ಗುಬ್ಬಚ್ಚಿ ಹಸುಗೆ ಹಾಲ್ ಕರಿತಾ ಇದ್ಲು. ಅವಳ ಪಕ್ಕದಲ್ಲಿ ಅವಳ ಮಗಳಾದ ಬುಜ್ಜಿ ಗುಬ್ಬಚ್ಚಿನೂ ಇದ್ಲು. ಆವಾಗ ಚಿಚುಕಾಗಿ ಹಾಗೂ ಕುಹು ಬಾತು ಟುನಿ ಹತ್ತಿರ ಹೋದ್ರು. ನಮಸ್ಕಾರ, ನಿಮ್ಮ ಹೆಸರು ತಿಳ್ಕೊಳ್ಬೋದಾ? ನಮಸ್ಕಾರ, ನನ್ನ ಹೆಸರು ಟುನಿ. ಇವಳು ನನ್ನ ಮಗಳು ಬುಜ್ಜಿ. ಹೌದು, ನೀವು ಊರಿಗೆ ಹೊಸಬ್ರಾ? ಹೌದ್ರಿ, ನಾವು ಪಟ್ಟಣದಿಂದ ಬಂದಿದೀವಿ. ರಾತ್ರಿ ಸಮಯ ನಿಮ್ಮ ಊರಿಗೆ ಬಂದ್ವಿ. ಆದ್ರೆ ಇಲ್ಲಿ ನಡೆದಿದ್ದೆಲ್ಲಾನು ನೋಡಿ ನಮಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ಆವಾಗ ಟುನಿ ನಗುತ್ತಾ, ಓ, ನೀವು ಮೊದಲನೇ ಸಲ ಬಂದಿದ್ದೀರಲ್ವಾ, ಅದಕ್ಕೆ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಹೋಗುತ್ತೆ. ಈ ಬೆಳಕಿನ ರಹಸ್ಯ ಏನೋ? ನಿಮ್ಮ ಊರಿಗೆ ಯಾಕೆ ರಾತ್ರಿ ಇಲ್ಲ? ಆ ಕತೆ ಹೇಳ್ತೀರಾ ನಮ್ಗೆ? ನಮ್ಮ ಪೂರ್ವಿಕರು ಹೇಳಿದ ಪ್ರಕಾರ 100 ವರ್ಷಗಳ ಹಿಂದೆ ನಮ್ಮೂರು ಕೂಡ ಎಲ್ಲ ಊರುಗಳ ತರಾನೇ ಇತ್ತು. ನಮ್ಮೂರಿನ ಪಕ್ಕದಲ್ಲಿ ಒಂದ್ ಬೆಟ್ಟ ಇತ್ತು. ಅಲ್ಲಿ ಒಬ್ರು ಸ್ವಾಮೀಜಿ ತಪಸ್ಸು ಮಾಡ್ತಾ ಇದ್ರು. ಅವರಿಗೆ ನಮ್ಮೂರಿನವರು ಸೇವೆಗಳನ್ನ ಮಾಡ್ತಾ ಇದ್ರು. ಒಂದಿನ ಆ ಸ್ವಾಮೀಜಿ ತಪಸ್ಸು ಮುಗಿಸಿ ನಮ್ಮ ಊರಿನವರು ಮಾಡಿದ ಸೇವೆಗೆ ನಿಮಗೆ ಏನ್ ವರ ಬೇಕು ಅಂತ ಕೇಳಿದ್ರಂತೆ. ಆವಾಗ ನಮ್ಮೂರಿನಲ್ಲಿ ರಾತ್ರಿ ಸಮಯದಲ್ಲಿ ಕಳ್ಳರ ಕಾಟ ಜಾಸ್ತಿ ಇದೆ, ಕ್ರೂರ ಮೃಗಗಳು ಕೂಡ ಬರ್ತಾ ಇದೆ. ಈ ರಾತ್ರಿಯಿಂದ ನಮಗೆ ವಿಮುಕ್ತಿ ಕೊಡಿ ಅಂತ ವರ ಕೇಳಿದ್ರಂತೆ. ಅದಕ್ಕೆ ಆ ಸ್ವಾಮೀಜಿ ನಮ್ಮೂರಿನ ಮಧ್ಯದಲ್ಲಿರುವ ಆಲಮರದ ಕೆಳಗಡೆ ಒಂದು ಸೂರ್ಯನ ವಿಗ್ರಹವನ್ನ ಇಟ್ಟು, ಈ ವಿಗ್ರಹ ನಿಮ್ಮೂರಲ್ಲಿ ಇರೋ ತನಕ ನಿಮ್ಮೂರಿಗೆ ಕತ್ಲೆ ಇರಲ್ಲ, ನಿಮ್ಮೂರು ಯಾವಾಗ್ಲೂ ಬೆಳಕಾಗಿನೇ ಇರುತ್ತೆ, ನಿಮ್ಗೆ ಯಾವುದೇ ಕಷ್ಟನೂ ಇರಲ್ಲ, ನೀವು ಸಂತೋಷವಾಗಿರಿ ಅಂತ ಎಲ್ರಿಗೂ ವರ ಕೊಟ್ಬಿಟ್ಟು ಹೋದ್ರಂತೆ. ಹಾಗೆ ಟುನಿ ಆ ಊರಿನ ಕಥೆಯನ್ನು ಹೇಳಿದ್ಲು. ಅದನ್ನ ಕೇಳಿ ಕುಹು ಹಾಗೂ ಚಿಚ್ಚು ಇಬ್ರು ಕೂಡ ಆಶ್ಚರ್ಯಪಟ್ರು. ಅಂದ್ರೆ ಇದೆಲ್ಲ ದೈವಶಕ್ತಿನಾ? ನಂಬ್ಲಿಕ್ಕಾಗ್ತಾ ಇಲ್ಲ. ಆವಾಗ ಬುಜ್ಜಿ ಈ ರೀತಿ ಹೇಳಿದ್ಲು, ಹೌದು, ಇದು ನಿಜಾನೇ. ನಮ್ಮೂರಲ್ಲಿ ಕತ್ಲೆ ಇರಲ್ಲ, ನಮ್ಗೆ ಭಯಾನೂ ಇಲ್ಲ, ದೆವ್ವಾನು ಬರಲ್ಲ, ಏನೂ ಬರಲ್ಲ, ನಾವೆಲ್ರೂ ಯಾವಾಗ ಬೇಕಾದ್ರೂ ಆಟಾಡ್ಕೊಳ್ಬೋದು. ಅದನ್ನ ಕೇಳಿ ಅವರಿಬ್ರು ಕೂಡ ನಗಾಡ್ತಾ ಇದ್ರು. ಹಾಗಾದ್ರೆ ನಿಮ್ಗೆ ರಾತ್ರಿ ಹಗಲು ಹೇಗೆ ಗೊತ್ತಾಗುತ್ತೆ? ಯಾವಾಗ ನಿದ್ರೆ ಮಾಡ್ತೀರಾ? ಎಲ್ಲಾನು ಗಡಿಗಾರ ನೋಡ್ಕೊಂಡು ಮಾಡ್ತೀವಿ ಅಷ್ಟೇ. ರಾತ್ರಿ 9 ಗಂಟೆ ಆದ್ರೆ ಮಕ್ಳನ್ನ ಮಲಗಿಸ್ತೀವಿ, ನಾವು ಕೂಡ ಮಲಗ್ಬಿಡ್ತೀವಿ. ಆಮೇಲೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ, ಮಾಡ್ಬೇಕಾಗಿರೋ ಕೆಲಸ ಎಲ್ಲಾನು ಮಾಡ್ಕೊಳ್ತೀವಿ. ನಮಗೆ ಮೊದಲು ಕಷ್ಟ ಆಗ್ತಿತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಹೋಯ್ತು. ಆವಾಗ್ಲೇ ಅಲ್ಲಿಗೆ ಲೂಸಿ ಪಾರಿವಾಳ ಬರ್ತಾ ಇತ್ತು. ಲೂಸಿ ಪಾರಿವಾಳದ ಕೈಯಲ್ಲಿ ಒಂದು ಚಿಕ್ಕ ಚೀಲ ಇತ್ತು. ಏಂಟೋನಿ, ಯಾರೋ ಹೊಸಬ್ರ ಜೊತೆ ಮಾತಾಡ್ತಾ ಇದೀಯಾ ಏನೋ? ಹೌದು ಲೂಸಿ, ಇವರು ನಮ್ಮ ಊರಿಗೆ ಹೊಸಬ್ರಾಗಿನೇ ಬಂದಿದ್ದಾರೆ. ಇದು ಕುಹು, ಇವರು ಚಿಚು. ನಮಸ್ಕಾರ. ಹೌದು, ನಮ್ಮ ಊರು ನಿಮ್ಗೆ ಇಷ್ಟ ಆಗಿದ್ಯಾ? ಇಷ್ಟ ಆಗದೇನೋ, ನಾವು ಇನ್ನೂ ಶಾಕಿಂದ ಹೊರಗಡೆ ಬರಲೇ ಇಲ್ಲ. ಇಂಥ ಊರಿನಲ್ಲಿ ಬಾಳ್ತಾ ಇದ್ದೀರಾ ಅಂದ್ರೆ ನೀವು ಅದೃಷ್ಟವಂತರೇ. ಹಾಗಂತ ಕುಹು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಚೋಟು ಅವಳ ಮಗನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಬುಜ್ಜೆ ಬಾ, ಹೋಗಿ ಆಟಾಡೋಣ. ಬಂದೆ ಕಣೋ, ಬನ್ನು. ಅಮ್ಮ, ನಾನು ಬನ್ನು ಜೊತೆ ಹೋಗಿ ಆಟಾಡ್ತೀನಿ. ಸರಿ ಬುಜ್ಜಿ, ಜೋಪಾನ. ಹಾಗೆ ಬನ್ನು ಬುಜ್ಜಿ ಇಬ್ರು ಕೂಡ ಸಂತೋಷವಾಗಿ ಆಟಾಡೋದಕ್ಕೋಸ್ಕರ ಹೋದ್ರು. ಮಕ್ಳಿಗಂತೂ ಈ ಊರು ಸ್ವರ್ಗಾನೇ. ಯಾವಾಗ ಬೇಕಾದ್ರೂ ಅವರು ಹೋಗಿ ಆಟಾಡ್ಬೋದಲ್ವಾ? ಹೌದು, ನಮ್ಮ ಮಕ್ಕಳಿಗೆ ಕತ್ಲನ್ನ ನೋಡಿ ಭಯಾನೇ ಇಲ್ಲ. ಆದರೆ ಬೇರೆ ಊರಿಗೆ ಹೋಗುವಾಗ ಕತ್ಲು ನೋಡಿದ್ರೆ ಅವ್ರು ತುಂಬ ಹೆದರ್ತಾರೆ. ಅದೊಂದು ಕಷ್ಟ ಮಾತ್ರ ಇದೆ ನಮಗೆ. ಹಾಗೆ ಚಿಚುಕಾಗೆ ಕುಹುಬಾತು ಇಬ್ರು ಕೂಡ ಆ ದಿನ ಇಡೀ ಊರಲ್ಲೇ ಇದ್ರು. ಊರಿನವರ ಹತ್ರ ಮಾತಾಡ್ಕೊಂಡು ಆ ಊರಿನ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನ ತಿಳ್ಕೊಂಡ್ರು. ಆ ದಿನ ಅವರು ಟೋನಿಯ ಮನೆಯಲ್ಲೇ ಊಟನೂ ಮಾಡಿದ್ರು.
ರಾತ್ರಿ ಸಮಯ ಟುನಿಯ ಮನೆಯಲ್ಲಿ ಅವರೆಲ್ಲರೂ ಕೂಡ ಮಲಗಿದ್ರು. ಹಾಗೆ ಮರುದಿನ ಬೆಳಗಾಯಿತು. ಚಿಚುಕಾಗೆ ಕುಹುಬಾತು ಇಬ್ರು ಕೂಡ ಅವರ ಊರಿಗೆ ಹೋಗೋದಕ್ಕೋಸ್ಕರ ಅಲ್ಲಿಂದ ತಯಾರಾಗ್ತಾ ಇದ್ರು. ನಮ್ಮನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಈ ಊರು ಕೂಡ ತುಂಬಾನೇ ಅದ್ಭುತವಾಗಿದೆ. ಈ ಮೆಮರೀಸ್ನ ನಮ್ಮಿಂದಂತೂ ಮರೆಯಕ್ಕಾಗಲ್ಲ. ಸಮಯ ಸಿಗುವಾಗ ಆವಾಗವಾಗ ಬನ್ನಿ, ನಮ್ಮ ಊರಿನ ಬಾಗಿಲು ನಿಮ್ಗೋಸ್ಕರ ತೆರೆದಿರುತ್ತೆ. ಹಾಗೆ ಕುಹುಬಾತು ಹಾಗೂ ಚಿಚುಕಾಗೆ ಅವರೆಲ್ಲರ ಹತ್ರನೂ ಹೇಳಿ ಅಲ್ಲಿಂದ ಊರಿಗೆ ಹೊರಟ್ರು. ಅವರು ಆ ಊರಿನಿಂದ ಹೊರಗಡೆ ಬಂದ ತಕ್ಷಣ ಪುನಃ ಸಾಧಾರಣ ಪ್ರಪಂಚದೊಳಗಡೆ ಬಂದ್ರು. ಆವಾಗ ಸಂಜೆ 6 ಗಂಟೆ ಆಗ್ತಾ ಇತ್ತು. ಚಿಚು, ನನ್ನಿಂದ ನಿಜವಾಗ್ಲೂ ಇವಾಗ ನಡೆದಿದೆ ಎಲ್ಲ ನಂಬಕ್ಕಾಗ್ತಿಲ್ಲ. ಅರೆ ನಿಜಾನೇ ಕುಹು, ನಾವು ಹೋದ ಊರು, ನಾವು ನೋಡಿದ ಮನುಷ್ಯರು ಎಲ್ಲರೂ ನಿಜಾನೇ. ಇದರಿಂದ ನನಗೆ ಒಂದು ವಿಷಯ ಮಾತ್ರ ಅರ್ಥ ಆಯ್ತು. ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವ ಸುಮಾರು ಆಶ್ಚರ್ಯಗಳು ಇದೆ. ಹಾಗಂತ ಅವರಿಬ್ರು ಕೂಡ ಆ ಊರಿನ ಬಗ್ಗೆನೇ ಮಾತಾಡ್ಕೊಂಡು ಸಂತೋಷವಾಗಿ ಪಟ್ಟಣಕ್ಕೆ ಹೋಗ್ತಿದ್ರು. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಮಾತ್ರ ಸ್ವಲ್ಪ ಬೆಳಕು ಇರ್ತಿತ್ತು. ಆಮೇಲೆಲ್ಲಾನು ಕತ್ಲಾಗ್ತಾ ಇತ್ತು. ಅವ್ರಿಗೆ ಮಧ್ಯಾಹ್ನ ಅನ್ನೋದೇ ಒಂದಿಲ್ಲ. ಹಾಗೇನೆ ಆ ಊರಿನಲ್ಲಿ ಕರೆಂಟ್ ಕೂಡ ಇಲ್ಲ. ಆದ್ರಿಂದ ಪಕ್ಷಿಗಳು ಎಲ್ರು ಕೂಡ ಸ್ವಲ್ಪ ಬೆಳಕಿರುವಾಗ್ಲೇ ಮನೆ ಹೊರಗಡೆ ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಮನೆಯೊಳಗಡೆ ಹೋಗಿ ದೀಪ ಇಟ್ಟು ಅದರಲ್ಲಿ ಮನೆ ಕೆಲಸ ಎಲ್ಲಾನು ಮಾಡ್ತಿದ್ರು. ಆ ಊರಿಗೆ ಸರಿಯಾಗಿ ಸೂರ್ಯನ ಕಿರಣ ಎಲ್ಲ ಅನ್ನೋದ್ರಿಂದ ಅಲ್ಲಿ ವ್ಯವಸಾಯ ಮಾಡೋದು ಕೂಡ ತುಂಬಾನು ಕಷ್ಟ ಆಗ್ತಾ ಇತ್ತು. ಬೆಳೆನೂ ಸರಿಯಾಗಿ ಬೆಳೀತಾ ಇರ್ಲಿಲ್ಲ. ಆದ್ರೂ ಬೇರೆ ದಾರಿ ಇಲ್ಲದೆ ಬೆಳಕು ಇರುವಾಗ ಪಕ್ಷಿಗಳು ಎಲ್ರು ಕೂಡ ವ್ಯವಸಾಯದ ಕೆಲಸನೇ ಮಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಬೆಳಕು ಇರುವ ಸಮಯದಲ್ಲಿ ಹೊಲಕ್ಕೆ ನೀರ್ ಬಿಡಕ್ಕೆ ಪಕ್ಷಿಗಳು ಬಂದಿದ್ರು. ನಮ್ಮ ಊರಿನಲ್ಲಿ ಬೆಳಕು ಕಡಿಮೆ ಇರೋದ್ರಿಂದ ಯಾವಾಗ್ಲೂ ಬೆಳೆ ಸರಿಯಾಗಿ ಬೆಳೆಯೋದೇ ಇಲ್ಲ. ಹೌದು, ಏನ್ ಮಾಡೋದು? ಆದ್ರಿಂದ ನಮಗೆ ಲಾಭನೂ ಸಿಗ್ತಾ ಇಲ್ಲ. ನಿಜಾನೇ, ಆದ್ರೆ ಇದೆಲ್ಲನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಾಳ್ಬೇಕು ಅಷ್ಟೇ. ನಾವು ಬಾಳ್ಬೋದು. ಪಾಪ ಮಕ್ಕಳು ಬೆಳಗ್ಗೆನೆ ಸ್ಕೂಲಿಗೆ ಹೋಗಿ ಬೇಗನೆ ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ನಾವು ಕೂಡ ಅದೇ ರೀತಿ ಹೊಲಕ್ಕೆ ಬಂದು ಬೇಗನೆ ಮನೆಗೆ ಹೋಗ್ಬೇಕಾಗುತ್ತೆ. ನಮ್ ಯಾರ ಹತ್ರನಾದ್ರೂ ಹಣ ಇದ್ದಿದ್ರೆ ಏನಾದ್ರೂ ಬದಲಾವಣೆ ಮಾಡ್ಬೋದಾಗಿತ್ತು. ಹಣ ಇಲ್ವಲ್ಲ. ಈ ಕತ್ಲು ನಮಗೆ ಅಭ್ಯಾಸ ಆಯಿತು. ಆದ್ರಿಂದ ನಮಗೆ ಯಾವುದೇ ತೊಂದ್ರೆನೂ ಇಲ್ಲ. ಆದ್ರೆ ಪಾಪ ನಮ್ಮ ಮಕ್ಕಳು ಕೂಡ ಇದೇ ರೀತಿ ಬಾಳ್ಬೇಕಾ? ಹಾಗಂತ ಅಂದ್ಕೊಂಡು ಅವ್ರೆಲ್ರೂ ಬೇಜಾರ್ ಮಾಡ್ಕೊಳ್ತಿದ್ರು. ಆವಾಗ ಗಂಟೆ 10 ಆಯ್ತು. ಆದ್ರಿಂದ ಊರು ಪುನಃ ಕತ್ಲಾಗ್ತಾ ಇತ್ತು. ಪಕ್ಷಿಗಳು ಎಲ್ರು ಕೂಡ ದೀಪ ಹಿಡ್ಕೊಂಡು ಅವರ ಮನೆಗೆ ವಾಪಸ್ ಬಂದ್ರು. ಮಕ್ಕಳಿಗೆ 11 ಗಂಟೆಗೆನೆ ಸ್ಕೂಲ್ ಸ್ಟಾರ್ಟ್ ಆಗೋದು. ಹಾಗೆ ಪಕ್ಷಿಗಳು ಎಲ್ರು ಕೂಡ ಅವ್ರವ್ರ ಮನೆಗೆ ವಾಪಸ್ ಬಂದು ಮನೆ ಕೆಲ್ಸ ಎಲ್ಲಾನು ಮಾಡ್ಕೊಳ್ತಾ ಇದ್ರು. ತುಂಬಾನು ಕತ್ಲು ಅನ್ನೋದ್ರಿಂದ ಹೊರಗಡೆ ದೀಪ ಇಟ್ಕೊಂಡು ಮನೆ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಅಮ್ಮ, ಊಟ ತಯಾರು ಮಾಡ್ದಾ? ಸ್ಕೂಲಿಗೆ ಸಮಯ ಆಗ್ತಾ ಇದೆ ಅಮ್ಮ. ನಾನ್ ಬೇಗ ಊಟ ಮಾಡಿ ಸ್ಕೂಲಿಗೆ ಹೋಗ್ಬೇಕಲ್ವಾ ಅಮ್ಮ? ಸರಿ ಬುಜ್ಜಿ, ಮಾಡ್ತಾ ಇದ್ದೀನಿ. ನೀನು ರೆಡಿಯಾಗು, ಅಷ್ಟಲ್ಲಿ ಮಾಡಿ ಮುಗಿಸ್ತೀನಿ. ಸರಿ ಅಮ್ಮ, ನನ್ಗೊಂದು ದೀಪ ಕೊಡು. ಒಳಗಡೆ ಇದೆ, ಹೋಗಿ ತಗೋ ಬುಜ್ಜಿ. ಅಯ್ಯೋ ಅಮ್ಮ, ಈ ಕತ್ಲಲ್ಲಿ ಹೋಗಿ ನಾನು ಎಲ್ಲಿ ದೀಪ ಹುಡ್ಕೋದು? ಹೌದಲ್ವಾ? ಸರಿ ಸರಿ ಇರೋ, ನಾನೇ ಬಂದು ತೆಗೆದುಕೊಡ್ತೀನಿ. ಹಾಗಂತ ಟುನಿ ಬುಜ್ಜಿಗೋಸ್ಕರ ದೀಪಾನ ತೆಗೆದುಕೊಟ್ಲು. ಹಾಗೆ ಹೆತ್ತವರು ಎಲ್ರು ಕೂಡ ಮನೆ ಹೊರಗಡೆ ಮಕ್ಕಳಿಗೋಸ್ಕರ ಅಡಿಗೆ ಮಾಡ್ತಾ ಇದ್ರು. ಮಕ್ಕಳು ಸ್ಕೂಲಿಗೆ ತಯಾರಾಗಿ ನಿಂತ್ಕೊಂಡಿದ್ರು. ಮಕ್ಕಳಿಗೆ ಅಡಿಗೆ ಮಾಡಿ ಅವರಿಗೆ ಲಂಚ್ ಬಾಕ್ಸ್ ಎಲ್ಲಾನು ಪ್ಯಾಕ್ ಮಾಡಿ ಕೊಟ್ಟು ಆಮೇಲೆ ಕೈಯಲ್ಲಿ ಒಂದು ದೀಪಾನ ಕೊಟ್ಟು ಅವರೆಲ್ಲರನ್ನ ಸ್ಕೂಲಿಗೆ ಕಳ್ಸಿದ್ರು. ಆಮೇಲೆ ಅಮ್ಮಯ್ಯ ಅಂತ ಕೂತ್ಕೊಂಡ್ರು. ಏನ್ ಟುನಿ, ಕೆಲ್ಸ ಮುಗೀತಾ? ಮುಗೀತು. ಆದ್ರೆ ಯಾಕೋ ಒಂಥರ ಆಗ್ತಿದೆ. ಮತ್ತೆ ಬೆಳಿಗ್ಗೆ ಎದ್ದು ಬೇಗ ಬೇಗ ಎಲ್ಲ ಕೆಲ್ಸನ ಮಾಡಿದ್ರೆ ಹಾಗೇನೆ. ಈ ಕತ್ಲಲ್ಲಿ ಕೆಲ್ಸ ಮಾಡೋದು ಕೂಡ ತುಂಬಾ ಕಷ್ಟನೇ. ಅರೆ, ಇನ್ನೂ ಸುಮಾರು ಕೆಲ್ಸ ಇದೆ. ಹೊಲಕ್ಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನೀರ್ ತಗೊಂಡ್ ಬರೋಣ ಬಾ. ಹಾಗಂತ ಹೇಳಿ ಚೋಟು ಹಾಗೂ ಟೋನಿ ಇಬ್ರು ನೀರ್ ತಗೊಂಡ್ ಬರೋದಕ್ಕೋಸ್ಕರ ಬಾವಿ ಹತ್ರ ಹೋದ್ರು. ಆವಾಗ್ಲೇ ಅಲ್ಲಿಗೆ ಮಹಿ ಹದ್ದು ಚಿಚುಕಾಗೆ ಲೂಸಿ ಪಾರಿವಾಳನು ನೀರ್ ತೆಗೆಯೋದಕ್ಕೋಸ್ಕರ ಬಂದಿದ್ರು. ಅರೆ ಏನ್ ಟೋನಿ, ನೀವು ಕೂಡ ನೀರ್ ತಗೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೀರಾ? ಹೌದು, ಮನೆಗೆ ನೀರ್ ಬೇಕು ಅಲ್ವಾ? ಏನ್ ಮಹಿ, ನೀನು ದೀಪ ತಗೊಳ್ದೆ ಬಿಂದಿಗೆ ಮಾತ್ರ ತಗೊಂಡ್ ಬಂದಿದೀಯಾ? ಮತ್ತೆ ಈ ದೀಪನು ಹಿಡ್ಕೊಂಡು ಈ ನೀರನ್ನ ಹಿಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಯಾವಾಗ್ಲೂ ಬರೋ ದಾರಿ ತಾನೆ, ಅಭ್ಯಾಸ ಆಗ್ಬಿಟ್ಟಿದೆ ಬಿಡು. ಅದಕ್ಕೆ ಅಂತ ಹೇಳ್ಬಿಟ್ಟು ಕತ್ಲಲ್ಲಿ ಬಂದು ಎಲ್ಲಾದ್ರೂ ಹಳ್ಳದಲ್ಲಿ ಬಿದ್ರೆ ನಿನ್ನ ಹಲ್ಲೆಲ್ಲ ಉದ್ರೋಗುತ್ತೆ ಮಹಿ. ನಾನು ಕೂಡ ಅದೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದ ಲೂಸಿ, ನೀನೇ ಹೇಳಿದೀಯಾ. ನಾನು ಹೇಳೋ ತರ ಮಾಡಿದ್ರೆ ಈ ರೀತಿ ಕತ್ಲಲ್ಲಿ ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಏನಾದ್ರೂ ಯೋಚನೆ ಇದ್ರೆ ಏನು ಅಂತ ಹೇಳ್ಟುನಿ. ಟುನಿ ಹತ್ರ ಒಂದು ಐಡಿಯಾ ಇತ್ತು. ಆ ಐಡಿಯಾನ
ಅವಳು ಎಲ್ಲರ ಹತ್ರನೂ ಹೇಳ್ಬೇಕು ಅಂತ ಅಂದ್ಕೊಂಡ್ಲು. ನಾವು ಎಲ್ರೂ ಅಕ್ಕದ ಪಕ್ಕದ ಮನೆಯಲ್ಲಿ ತಾನೇ ಬಾಳ್ತಾ ಇರೋದು. ಎಲ್ರೂ ನಮ್ಮ ಮನೆ ಹೊರಗಡೆ ಈ ಲ್ಯಾಂತರ್ ಬೆಳಕನ್ನ ಇಟ್ಕೊಂಡ್ರೆ ಆವಾಗ ಕತ್ಲು ಅನ್ನೋದೇ ಇರಲ್ಲ. ಎಲ್ಲ ಕಡೆನೂ ಬೆಳಕು ಇರುತ್ತೆ ತಾನೇ. ಆ ಬೆಳಕಲ್ಲೇ ನಾವು ನಡ್ಕೊಂಡು ಹೋಗಿ ಬರ್ಬೋದು. ಹೌದೌದು, ಇದು ಒಳ್ಳೆ ಐಡಿಯಾನೇ. ಆವಾಗ ಹೋಗುವಾಗ ಬರುವಾಗ ಈ ಬೆಳಕಿಡ್ಕೊಂಡು ಹೋಗೋದು ನಮ್ಗೆ ಬೇಕಾಗಿಲ್ಲ. ಇದು ನಿಜವಾಗ್ಲೂ ತುಂಬಾ ಒಳ್ಳೆ ಐಡಿಯಾನೇ. ಹೌದು, ಟುನಿ ಹೇಳಿದ ಹಾಗೇನೆ ಮಾಡೋಣ. ಸರಿ ಬನ್ನಿ, ಇವಾಗ ಹೊಲಕ್ಕೆ ಕೆಲ್ಸಕ್ಕೆ ಹೋಗೋಣ. ಟುನಿ ಹೇಳಿದ ಹಾಗೇನೆ ಎಲ್ರೂ ಅವರವರ ಮನೆಯ ಹೊರಗಡೆ ಲ್ಯಾಂತರ್ ದೀಪಗಳನ್ನ ಇಟ್ಕೊಂಡ್ರು. ಆದ್ರಿಂದ ಸ್ವಲ್ಪ ಬೆಳಕು ಇತ್ತು. ಆ ಬೆಳಕಿನಲ್ಲಿ ಎಲ್ರೂ ಮಾಡ್ಬೇಕಾಗಿರೋ ಕೆಲ್ಸವನ್ನ ಸುಲಭವಾಗಿ ಮಾಡ್ಕೊಳ್ತಿದ್ರು. ಟೋನಿ, ಈ ಐಡಿಯಾ ಮೊದ್ಲೇ ನಿನಗೆ ಬರ್ಬಾರ್ದಾಗಿತ್ತಾ? ಯಾಕೆ ಚಿಚು, ಇವಾಗ ಏನೋ ಅನಿಸ್ತು ಹೇಳ್ದೆ, ಏನಾಯ್ತು? ಮೊದ್ಲು ಕತ್ಲಲ್ಲಿ ನಾನು ಅಂಗಳ ಗುಡಿಸ್ದೆ, ಆವಾಗ ಸರಿಯಾಗಿ ಏನೂ ಕಾಣಿಸ್ಲಿಲ್ಲ. ಇವಾಗ ನೋಡಿದ್ರೆ ಬೆಳಕಲ್ಲಿ ಕಸ ಇರೋದು ಹಾಗೇನೆ ಕಾಣಿಸ್ತಿದೆ. ಗುಡಿಸ್ಬೇಕು. ಸರಿ, ಬೇಗ ಗುಡ್ಸು, ಪುನಃ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ? ಹಾಗೆ ಚಿಚುಕಾಗಿ ಹೋಗಿ ಮನೆ ಅಂಗಳನ ಗುಡಿಸ್ತಾ ಇದ್ಲು. ಈ ಕಡೆ ಟುನಿಗೊಬ್ಬಚ್ಚಿ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ಲು. ಹಾಗೆ ದೊಡ್ಡವರು ಎಲ್ರು ಕೂಡ ಕೆಲ್ಸ ಎಲ್ಲಾನು ಮುಗಿಸ್ಕೊಂಡು ಪುನಃ ಅಲ್ಲಿಂದ ಅವ್ರವ್ರ ಕೆಲ್ಸ ಮಾಡೋದಕ್ಕೋಸ್ಕರ ಹೊರಟೋದ್ರು. ಆ ದಿನ ಸಂಜೆ ಸಮಯ ಮಕ್ಕಳು ದೊಡ್ಡವರು ಎಲ್ರು ಕೂಡ ಮನೆಗೆ ವಾಪಸ್ ಬಂದ್ರು. ವಾಪಸ್ ಬಂದ್ಮೇಲೆ ದೊಡ್ಡವರು ಎಲ್ರು ಕೂಡ ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು. ಟುನಿ, ನೀನ್ ಕೊಟ್ಟ ಐಡಿಯಾದಿಂದ ದೀಪ ತಗೊಂಡು ಹೋಗೋದೇ ಬೇಕಾಗಿಲ್ಲ. ಆದ್ರೆ ನಮ್ ಮನೆಯಲ್ಲೂ ಎಲ್ಲ ಕೆಲ್ಸನ ಮಾಡ್ಕೊಂಡು ಪಕ್ಕದೂರಿಗೆ ಹೋಗಿ ಕೆಲ್ಸ ಮಾಡೋದು ತುಂಬಾನೇ ಕಷ್ಟ ಆಗ್ತಿದೆ. ಹೌದು, ದೀಪ ಇಟ್ಕೊಂಡು ಹೋಗ್ಬೇಕಾಗಿರೋ ಕಷ್ಟ ಇಲ್ಲ. ಆದ್ರೆ ನಮ್ ಕಷ್ಟ ಅಂತೂ ಹಾಗೇನೇ ಇದೆ. ಇದಕ್ಕೆ ಏನಾದ್ರೂ ಪರಿಹಾರ ಇಲ್ವೇ ಇಲ್ವಾ? ನೋಡೋಣ. ಇವಾಗ ಒಂದು ಆಲೋಚನೆ ಬಂದಿದೆ, ಅದು ಸ್ವಲ್ಪ ಸಹಾಯ ಆಗ್ತಿದೆ. ಈ ಆಲೋಚನೆ ತರೇನೆ ಏನಾದ್ರೂ ಆಲೋಚನೆ ಬಂದ್ರೆ ಅದನ್ನು ನೀನ್ ಬೇಗ ಹೇಳು ಟುನಿ. ದೀಪ ಇಟ್ಕೊಂಡಿರೋದ್ರಿಂದ ನಮಗೆ ಬೆಳಕು ಇದೆ, ಆದ್ರೆ ಹೊಲಗಳಿಗೆ ಏನ್ ಮಾಡೋದು ಹೇಳು ಚೋಟು? ನಮ್ಮ ಹತ್ರ ಹಣ ಉಳಿತಾಯನೇ ಆಗೋದಿಲ್ಲ. ನಮ್ಮ ಹೊಲದಲ್ಲಿ ಬರೋ ಧಾನ್ಯಗಳು ನಮ್ಮ ಮನೆಗೆ ಸರಿಯಾಗ್ತಿದೆ. ಹೊರಗಡೆ ಹೋಗಿ ಕೆಲಸ ಮಾಡೋ ಹಣದಿಂದ ಬೇಕಾಗಿರೋ ಎಲ್ಲಾನು ತಗೊಳ್ತಾ ಇದೀವಿ. ಹೀಗೇನೆ ಇದ್ರೆ ನಮ್ ಜೀವನ ಏನಾಗೋದು? ಹಾಗಂತ ಎಲ್ರು ಬೇಜಾರ್ ಮಾಡ್ಕೊಳ್ತಾ ಇದ್ರು. ಅದನ್ನ ಕೇಳಿ ಟುನಿಗುಬ್ಬಚ್ಚಿ ಇದಕ್ಕೇನಾದ್ರೂ ಒಂದು ಮಾಡ್ಲೇಬೇಕು ಅಂತ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ಹೇಗಾದ್ರೂ ಆ ಕತ್ಲಲ್ಲೇ ಬೆಳೆಯೋ ತರ ಏನಾದ್ರೂ ಒಂದು ಬೆಳೆ ಇರ್ಬೇಕು, ಅದನ್ನ ಬೆಳೆಸಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡ್ಲು. ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಒಂದೊಳ್ಳೆ ಐಡಿಯಾನು ಸಿಕ್ತು. ಹೌದು, ನಮ್ ಹೊಲದಲ್ಲಿ ಬೆಳೆಯೋ ಧಾನ್ಯ ನಮ್ ಮನೆಗೆ ಸರಿಯಾಗ್ತಾ ಇದೆ. ಇನ್ನು ಸುಮಾರು ಹೊಲಗಳಲ್ಲಿ ವ್ಯವಸಾಯ ಮಾಡ್ದೇನೆ ಹಾಗೇನೆ ಇದೆ ಅಲ್ವಾ? ಆ ಹೊಲದಲ್ಲಿ ಧಾನ್ಯಗಳನ್ನ ಬಿಟ್ಟು ಬೇರೆ ಏನಾದ್ರೂ ಬೆಳೆಸಿದ್ರೆ ಹೇಗಿರುತ್ತೆ? ಆದ್ರೆ ಹೇಗೆ ಟುನಿ, ಈ ಬೆಳಕೆ ಇಲ್ಲದೆ ಯಾವುದು ಅಂತ ಬೆಳೆಯುತ್ತೆ ಹೇಳು? ನಿಜಾನೇ ನನಗೆ ಅರ್ಥ ಆಗ್ತಿದೆ, ಆದ್ರೆ ಬೆಳಕೆ ಇಲ್ಲದೆ ಬೆಳೆಯುವ ಬೆಳೆಗಳು ಅಂತ ಏನೂ ಇಲ್ವಾ? ಹಾಗೆ ಟುನಿ ಹೇಳಿದನ್ನ ಕೇಳಿ ಬೆಳಕು ಕಮ್ಮಿಯಾಗಿದ್ರು ಕೂಡ ಏನ್ ಬೆಳೆ ಬೆಳೆಯುತ್ತೆ ಅಂತ ಎಲ್ರೂ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಯಾರಿಗೂ ಯಾವುದೇ ಒಂದು ಐಡಿಯಾನು ಬರ್ಲೇ ಇಲ್ಲ. ಟುನಿ, ಬೆಳಕೆ ಇಲ್ಲದೆ ಬೆಳೆಯುವ ಬೆಳೆ ಏನು ಅಂತ ಅರ್ಥನೇ ಆಗ್ತಾ ಇಲ್ವಲ್ಲ? ಯಾಕೆ? ಈ ಶುಂಠಿ, ಹಾಗೇನೆ ಅರಿಶಿನ, ಹಾಗೇನೆ ಗೋಂಗೂರ, ಇದೆಲ್ಲ ಬೆಳಕು ಕಡಿಮೆ ಇದ್ರೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ? ಹೌದಾ? ಹಾಗಾದ್ರೆ ಅದನ್ನೇ ನಮ್ಮ ಹೊಲದಲ್ಲಿ ಹಾಕಿ ನೋಡೋಣ. ಒಂದ್ ವೇಳೆ ಬೆಳೆ ಚೆನ್ನಾಗಿ ಬಂದ್ರೆ ಅದನ್ನ ಮಾರಿದ್ರೆ ಒಳ್ಳೆ ಲಾಭನೂ ಸಿಗುತ್ತೆ. ಆ ಲಾಭ ಸಿಕ್ಕಿದ್ರೆ ನಮ್ ಕಷ್ಟಗಳು ಎಲ್ಲಾನು ದೂರ ಆಗುತ್ತೆ ಅಲ್ವಾ? ಇದು ನಿಜವಾಗ್ಲೂ ಒಳ್ಳೆ ಐಡಿಯಾನೇ ಟುನಿ, ಮಾಡ್ಬೋದು. ಆದ್ರೆ ಇದನ್ನೆಲ್ಲ ನಾವು ಹೇಗೆ ಮಾರೋದು ಹೇಳು ನೋಡೋಣ. ಯಾಕೆಂದ್ರೆ ನಾವೆಲ್ರೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಲ್ವಾ? ಹಾಗೆ ಪುನಃ ಎಲ್ರು ಯೋಚನೆ ಮಾಡಕ್ಕೆ ಶುರು ಮಾಡಿದ್ರು. ಮಕ್ಳಿಗೋಸ್ಕರನಾದ್ರೂ ಏನಾದ್ರೂ ಒಂದು ಮಾಡ್ಬೇಕು ಅಂತ ನಿರ್ಧಾರನೂ ಮಾಡಿದ್ರು. ಯಾವ ಕೆಲ್ಸಕ್ಕೋದ್ರೂ ಬೆಳಿಗ್ಗೆ 10 ಗಂಟೆ ತನಕ ತಾನೆ, ಆಮೇಲೆ ಮನೆಗೆ ಬಂದು ಮನೆ ಕೆಲಸ ಮಾಡ್ಕೊಂಡು ಯಾವಾಗ್ಲೂ ತರ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗೋದೆ. ಆದ್ರೆ ಇಷ್ಟ ಕಷ್ಟಪಟ್ಟು ಬೆಳೆ ಬಂದ್ರೆ ಪರವಾಗಿಲ್ಲ, ಬೆಳೆ ಬರ್ಲಿಲ್ಲ ಅಂದ್ರೆ? ಬೆಳೆ ಬಂದ್ರೆ ಮಾರಿ ಹಣ ಸಂಪಾದನೆ ಮಾಡ್ಬೋದು. ಬೆಳೆ ಬಂದಿಲ್ಲ ಅಂದ್ರೆ ಯಾವಾಗ್ಲೂ ತರ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಸ್ವಲ್ಪ ಹಣನ ತೆಗ್ದಿಟ್ಟು ಆ ಹಣದಲ್ಲಿ ಹಸುನೋ ಮೇಕೆನೋ ತಗೊಂಡು ಹಾಲ್ ವ್ಯಾಪಾರ ಮಾಡೋದಷ್ಟೇ. ಅದೂನು ನಿಜಾನೇ, ಹಣ ಕೊಡಿಟ್ಟು ಹಸು ಮೇಕೆ ತಗೊಳ್ಳೋದು ಒಳ್ಳೆ ಐಡಿಯಾನೇ. ಹೌದು, ಹೇಗೋ ಒಂದ್ ಮಾಡಿ ನಮ್ಮೂರಿಗೆ ಕರೆಂಟ್ ಬರೋ ತರನೋ ಏನಾದ್ರೂ ಮಾಡ್ಬೇಕು. ಹಾಗಂತ ಅನ್ಕೊಂಡು ಪಕ್ಷಿಗಳೆಲ್ರು ಕೂಡ ಅವ್ರವ್ರ ಹೊಲದಲ್ಲಿ ತರತರದ ಗಿಡಗಳನ್ನ ಹಾಕಕ್ಕೆ ಶುರು ಮಾಡಿದ್ರು. ಆ ಗಿಡಗಳೆಲ್ಲ ಮೆಲ್ಲೆ ಮೆಲ್ಲೆ ಬೆಳೀತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಬೆಳಗ್ಗೆ ಬೆಳಕಿರುವ ಸಮಯದಲ್ಲಿ ಎಲ್ರೂ ಹೊಲಕ್ಕೆ ಬಂದು ನೀರ್ ಹಾಕಿ ಆಮೇಲೆ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ರು. ಕೆಲವು ದಿನಗಳ ನಂತರ ಅವ್ರು ಹಾಕಿದ ಗಿಡಗಳಲ್ಲಿ ಕೆಲವು ಗಿಡಗಳು ಚೆನ್ನಾಗಿ ಬೆಳೀತಿತ್ತು. ಅದನ್ನ ನೋಡಿ ಎಲ್ರೂ ಸಂತೋಷ ಪಟ್ರು. ಟೋನಿ, ಹಾಕಿದ ಬೀಜದಲ್ಲಿ ಕೆಲವು ಚೆನ್ನಾಗಿ ಬೆಳೆದಿದೆ. ಹೌದು, ನಾನ್ ಕೂಡ ಅದನ್ನೇ ನೋಡ್ತಾ ಇದ್ದೀನಿ. ಹೇಗೋ ನಾವಿವಾಗ ಎಲ್ಲಾನು ಮಾರ್ಬೋದಲ್ವಾ? ಮಾರಿ ಬರೋ ಹಣದಲ್ಲಿ ನಾವು ಎಮ್ಮೆಗಳನ್ನ, ಕುರಿಗಳನ್ನ, ಹಸುಗಳನ್ನ ತಗೊಳ್ಳೋಣ.
ಹೌದು, ಅವಾಗ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ನಾವು ಹಾಲ್ ವ್ಯಾಪಾರ ಮಾಡ್ಕೊಳ್ಬೋದು. ಹಾಗೆ ಪಕ್ಷಿಗಳು ಎಲ್ರು ಕೂಡ ಅವರವರ ಹೊಲದಲ್ಲಿ ಬೆಳೆದ ತರಕಾರಿಗಳನ್ನ ಪಕ್ಕದೂರಿಗೆ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಕೈ ತುಂಬ ಹಣನೂ ಸಂಪಾದನೆ ಮಾಡ್ತಿದ್ರು. ಅದ್ ಮಾತ್ರ ಅಲ್ಲ, ಅವ್ರ ಮನೆಗೆ ತರಕಾರಿ ತಗೊಳ್ಬೇಕು ಅನ್ನುವ ಖರ್ಚು ಕೂಡ ಅವರಿಗೆ ಉಳಿತಾ ಇತ್ತು. ಹಾಗೆ ಪಕ್ಷಿಗಳು ಎಲ್ರು ಕೂಡ ಮೆಲ್ಲೆ ಮೆಲ್ಲೆ ಸ್ವಲ್ಪ ಸ್ವಲ್ಪ ಹಣನ ಕೂಡಿಡ್ತಿದ್ರು. ಅಮ್ಮಯ್ಯ, ಟೊನಿ, ಇವಾಗ ನಮ್ಮ ಹತ್ರ ತುಂಬಾನೇ ಹಣ ಇದೆ. ಹೌದು, ಇನ್ಮುಂದೆ ಯಾವುದೇ ಕಷ್ಟನೂ ಇಲ್ಲ. ಹೊರಗಡೆ ಕೆಲ್ಸಕ್ಕೆ ಹೋಗೋದು ಕೂಡ ಬೇಡ. ಹೌದೌದು, ಕರೆಂಟ್ ಇಲ್ಲ ಅಂದ್ರೆ ಕೂಡ ಇವಾಗ ನಮ್ಮೂರು ನನಗೆ ತುಂಬಾ ಇಷ್ಟ ಆಗ್ತಿದೆ. ಇಲ್ಲೇ ಎಲ್ಲಾನು ಸಿಗ್ತಾ ಇದೆ. ಹಾಗಂತ ಪಕ್ಷಿಗಳು ಎಲ್ರು ಕೂಡ ಬೆಳಗ್ಗೆ ಇಲ್ದೇ ಇರುವ ಆ ಊರಿನಲ್ಲೂ ಕೂಡ ವ್ಯವಸಾಯ ಮಾಡ್ಕೊಂಡು ಸಂತೋಷವಾಗಿ ಜೀವನಾನ ಬಾಳ್ತಾ ಇದ್ರು.